सुखकर्ता दुःखहर्ता वार्ता विघ्नाची दुर्वी पूर्वी प्रेम कृपा करांची सर्वांगी सुंदर वृक्षेंदुराची कंठी झळके माळ मुक्ता फळांची जय देव जय मंगलमूर्ती दर्शन मात्रे मन कामना पूर्ती जय देव जय श्रीराम जय श्रीराम जय श्रीराम जय श्रीराम ಇವತ್ತು ನಾವಿಲ್ಲಿ ಬಂದಿರೋ ಉದ್ದೇಶ ಅಂದ್ರೆ ನಮ್ದು ಯುವ ಬ್ರಿಗೇಡ್ ತಂಡ ಬೆಳಗಾವಿದು. ನಾವು ಇವತ್ತು ರಾಮನವಮಿಯನ್ನ ಒಂದು ದೇವಸ್ಥಾನದೊಳಗೆ ಆಚರಣೆ ಮಾಡಕತ್ತೀವಿ. ಇದ್ರ ಪರ್ಪಸ್ ಒಂದು, ರಾಮನ ಸಂದೇಶವನ್ನ, ರಾಮನ ಆದರ್ಶವನ್ನ ಜನರಿಗೆ ತಲುಪಿಸುವ ಉದ್ದೇಶ ಒಂದಾದ್ರೆ, ಇನ್ನೊಂದ್ ಕಡೆ ನಮಗೆ ಏನ್ ಈ ಚುನಾವಣೆ ಬಂದಿದೆ, ಚುನಾವಣಾ ಮತದಾನ ಯಾಕೆ ಮಾಡ್ಬೇಕು, ಮತದಾನದ ಹಕ್ಕು ನಮ್ದು ಏನೈತಿ, ಮತದಾನದಿಂದ ಏನ್ ಆಗತೈತಿ ಅನ್ನೋದು ಎರಡು, ಮತದಾನ ಜಾಗೃತಿ ಮತ್ತು ರಾಮನವಮಿ ಆಚರಣೆ ಮಾಡ್ಲಿಕ್ಕೆ ನಾವ್ ಇಲ್ಲಿ ಬಂದಿದ್ದೀವಿ ಇವತ್ತು. ಮೊದಲಿಗೆ ರಾಮನವಮಿ, ರಾಮ ಅಂದ್ರೆ ಎಲ್ರಿಗೂ ಗೊತ್ತು, ರಾಮ ಮರ್ಯಾದಾ ಪುರುಷೋತ್ತಮ, ಆತನ ಆದರ್ಶದಿಂದ ಆತ ದೇವರಾದ ಅಂತ. ನಾರಾಯಣ ಒಂದು ಅವತಾರ ರಾಮನಾದ್ರಿಂದ ರಾಮ ತನ್ನ ಜೀವನದುದ್ದಕ್ಕೂ ಬಾಲ್ಯದಿಂದಲೂ ಕಷ್ಟಗಳನ್ನ ಪಡ್ತಾನೆ, ಜೊತೆಗೆ ಆತನ ಆದರ್ಶದಿಂದ, ಆತನ ವ್ಯಕ್ತಿತ್ವದಿಂದ ಆತ ನಮ್ಮೆಲ್ಲರಲ್ಲೂ ಕೂಡ ಆದರ್ಶಪ್ರಾಯ ಮರ್ಯಾದಾ ಪುರುಷೋತ್ತಮನಾಗಿ ಉಳಿದಿದ್ದಾನೆ. ಇನ್ನೊಂದ್ ಕಡೆ ಈ ರಾಮನ ಮಂದಿರವನ್ನ ಪಡೀಲಿಕ್ಕೋಸ್ಕರ ನಾವು ಹಲವಾರು ಬಲಿದಾನಗಳನ್ನ ಮಾಡಿದ ನಮ್ಮ ಪೂರ್ವಜರು. 500 ವರ್ಷಗಳ ಕಾಲ ಸತತ ಹೋರಾಟದಿಂದ ಇವತ್ತು ರಾಮ ಮಂದಿರ ಭವ್ಯವಾಗಿ ನಿರ್ಮಾಣ ಆಗಿದೆ. ಇವತ್ತು ವಿಶೇಷತೆ ಏನಂದ್ರೆ, ಬಾಲರಾಮನ ವಿಗ್ರಹದ ಮೇಲೆ ಸೂರ್ಯನು ತಿಲಕ ಇಟ್ಟಿರೋ ದೃಶ್ಯವನ್ನ ತಾವೆಲ್ಲರೂ ನೋಡಿರ್ಬೋದು ಬೆಳಿಗ್ಗೆಯಿಂದ. ವೈಜ್ಞಾನಿಕವಾಗಿ ಈ ದೇವಸ್ಥಾನವನ್ನ ಏನ್ ಕಟ್ಟಿದ್ದಾರೆ, ಇದು ಭಾರತದ ನಾಗರಿಕತೆಯ ಪುನರುತ್ಥಾನ ಕಾಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಕಾಲಕ್ಕೋಸ್ಕರ ನಾವು ಹಲವಾರು ದಿನದಿಂದ ವೇಟ್ ಮಾಡ್ಲಿಕ್ಕೆ, ಹಲವಾರು ವರ್ಷಗಳಿಂದ ನಾವು ಕಾಯ್ದೀವಿ. ಈ ರಾಮನ ಮಂದಿರವನ್ನ ಕಟ್ಟಿದ್ದು ಒಂದ್ ಕಡೆ ನಮ್ಮ ಹೋರಾಟದ ಫಲವಾಗಿದ್ರೆ, ಇನ್ನೊಂದ್ ಕಡೆ ಈ ಚುನಾವಣೆಗಳನ್ನ ಎದುರಿಸ್ತಾ ಇದೀವಿ ನಾವು ಈ ಸಂದರ್ಭದಲ್ಲಿ. ಚುನಾವಣೆಗಳು ಯಾಕೆ ನಮ್ಮಲ್ಲಿ ಸಿಟಿಯಲ್ಲಿ ಬಹುತೇಕರು ಏನ್ ಅನ್ಕೋತಾರೆ, ಏನಪ್ಪಾ ಒಂದಿನ ಓಟ್ ಹಾಕಿದ್ರೆ ನಮ್ಮೊಂದ್ ದಿನದ ಕೆಲಸ ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಇದೆ. ಯಾಕೆ ನಾವು ಓಟ್ ಮಾಡ್ಬೇಕು ಅಂದ್ರೆ, ಒಂದೇ ಒಂದು ಓಟಿಂದ ಗೆದ್ದವರು ಇದ್ದಾರೆ, ಒಂದೇ ಒಂದು ಓಟಿಂದ ಸೋತವರು ಇದ್ದಾರೆ. ಇಷ್ಟು ದಿನ ನಮ್ಮ ಭಾರತದಲ್ಲಿ ಇಲ್ಲಿ ತನಕ ಏನ್ ಚುನಾವಣೆ ಆಗಿದೆ, ಅದರಲ್ಲಿ 2 ಬಾರಿ ಅಂದ್ರೆ 2004ರಲ್ಲಿ ನಮ್ಮ ಕರ್ನಾಟಕದಲ್ಲಿ JDS ನ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನವರನ್ನ ಸೋಲಿಸಿ 1 ಮತದಿಂದ ಗೆದ್ದಿರೋರು ಇದ್ದಾರೆ. ಅದೇ ರೀತಿ ರಾಜಸ್ಥಾನದಲ್ಲಿ 2008ರಲ್ಲಿ ಕಾಂಗ್ರೆಸ್ನ ಒಬ್ಬ ವ್ಯಕ್ತಿ BJP ಅವರಿಂದ ಸೋತಿದವರು ಇದ್ದಾರೆ. ಅಷ್ಟೆಲ್ಲ ದೂರದ ಉದಾಹರಣೆ ಹೋಗೋಕ್ಕಿಂತ ಮುಂಚೆ ನಾವು 2023ರಲ್ಲಿ ನಾವು ವಿಧಾನಸಭಾ ಎಲೆಕ್ಷನ್ ಅನ್ನ ನೋಡಿದ್ವಿ. ಬೆಂಗಳೂರಲ್ಲಿ ಸೌಮ್ಯ ರೆಡ್ಡಿ ಅವರು, ಈ ಪ್ರಸ್ತುತ ಏನು ಸಾರಿಗೆ ಸಚಿವರು ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಅವ್ರ ಮಗಳು 2 ಮತಗಳ ಅಂತರದಿಂದ ಸೋತಿರೋದಂತ ಉದಾಹರಣೆ ನಮ್ಗೆ ಸದ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ನಾವು 1 ಮತ ಹಾಕೋದ್ರ ಪರಿಣಾಮ ನಮ್ಮ ದೇಶದ ಭದ್ರತೆಯನ್ನ ನಾವು ಕಾಪಾಡ್ಕೊಳ್ಬಹುದು. 1 ಮತ ಹಾಕೋದ್ರಿಂದ ನಮ್ಮ ದೇಶದ ಅಭಿವೃದ್ಧಿಯ ಪ್ರಶ್ನೆಯನ್ನ ನಾವು ಕೇಳ್ಬೋದು. ನಾವು ಓಟನ್ನ ಮಿಸ್ ಮಾಡಿದ್ರೆ ನಮ್ಗೆ ಕೇಳಲಿಕ್ಕೆ ಯಾವುದೇ ಹಕ್ಕಿಲ್ಲ. ನಾವೇನಾದ್ರೂ ಓಟ್ ಹಾಕ್ದೇನೆ ಮತ ಇರೋರು, ಮತ ಚಲಾಯಿಸುವಂತ ಅಧಿಕಾರ ಇರೋರು ಓಟ್ ಹಾಕ್ದೇನೆ ನಾವು ಏನಾದ್ರು ಸರ್ಕಾರದ ಯೋಜನೆಗಳಿಂದ ನಾವು ಏನಾದ್ರು ಪಡ್ಕೊಳ್ತಾ ಇದ್ರೆ ಯೋಜನೆಗಳನ್ನ, ಅದ್ ನಾವು ದೇಶಕ್ಕೆ ಮಾಡ್ತಾ ಇರುವಂತ ದ್ರೋಹ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಓಟ್ ಹಾಕಿದ್ರೆ ಮಾತ್ರ ನಾವು ಅದನ್ನ ಪಡ್ಕೊಳ್ಳುವಂತ ಹಕ್ಕನ್ನ ಹೊಂದಿರ್ತೀವಿ. ಇದು ಪ್ರಜಾಪ್ರಭುತ್ವದ ಹಬ್ಬ, 5 ವರ್ಷಕ್ಕೊಮ್ಮೆನೆ ಬರುತ್ತೆ. ಈ ಹಬ್ಬದಲ್ಲಿ ನಾವು ನಮಗ್ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡುವಂತ ವ್ಯಕ್ತಿಗೆ ನಾವು ಮತ ಹಾಕಿದ್ರೆ ಅದು ದೇಶಕ್ಕೆ ಒಳಿತನ್ನ ಮಾಡುತ್ತೆ. ಇದೇ ಪಕ್ಷ ಅಂತಲ್ಲ, ಎಲ್ರೂ ಕೂಡ ನಾವು ಪಕ್ಷಾತೀತವಾಗಿ ಒಬ್ಬ ವ್ಯಕ್ತಿಯನ್ನ ಗಮನದಲ್ಲಿಟ್ಕೊಂಡು, ಅಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು, ಇಲ್ಲಿ ನಾವು ಯಾವುದೇ ಆಮಿಷಗಳಿಗೆ ಬಲಿಯಾಗಬಾರ್ದು, ಯಾವುದೇ ಗ್ಯಾರಂಟಿಗಳಿಗೆ ಬಲಿಯಾಗಬಾರ್ದು. ಈಗ ನಾವು ನೋಡ್ತಾ ಇದೀವಿ ಸದ್ಯದ ಕರ್ನಾಟಕದ ಪರಿಸ್ಥಿತಿ, ಗ್ಯಾರಂಟಿಗಳಿಗೆ ಬಲಿಯಾಗಿ ಯಾವ ರೀತಿ ನಮ್ಮ ರಾಜ್ಯ ಸಾಲಕ್ಕೆ ತುತ್ತಾಗ್ತಾ ಇದೆ ಅಂತ. ಅಂದ್ರೆ ಇವ್ರ ಕಡೆ ಹಣ ಇಲ್ಲದೆ ಇದ್ರೂ ಕೂಡ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಸಾಲ ತಮ್ಮ ಖಜಾನೆಯಿಂದ ಕೊಡೋದು ಬಿಟ್ಟು ಕೇಂದ್ರದವ್ರ ಮೇಲೆ ಆಪಾದನೆ ಮಾಡ್ತಿದಾರಲ್ಲ, ಅದನ್ನ ನಾವೆಲ್ಲ ನೋಡ್ತಾ ಇದೀವಿ. ಗ್ಯಾರಂಟಿಗಳನ್ನ ಇವ್ರೇನ್ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ, 1 ಲಕ್ಷ ಕೊಡ್ತೀವಿ 1 ವರ್ಷಕ್ಕೆ ಮಹಿಳೆಯರಿಗೆ ಅಂತ. ಇದೆಲ್ಲ ಕೇವಲ ಆಗುವಂತ ಮಾತಲ್ಲ. ಯಾಕಂದ್ರೆ ಇದು ಒಂದು ರಾಜ್ಯಕ್ಕೆ 2,000 ರೂಪಾಯಿ ಕೊಡ್ತಾ ಇದ್ರೆ, ಒಂದು ದೇಶದ ಪರಿಸ್ಥಿತಿಯನ್ನ ನೋಡ್ಬೇಕು. ಕೇವಲ ಇಲ್ಲಿರುವಂತ ಸೀಮಿತ ಇಷ್ಟೇ ಕಡಿಮೆ ಸಂಖ್ಯೆಯಲ್ಲಿ ಮಹಿಳೆಯರು ಇರೋದಿಲ್ಲ. ಆಲ್ ಓವರ್ ದೇಶಾದ್ಯಂತ ನೋಡೋದಾದ್ರೆ ಈಗೇನು ದೇಶದ ಸಾಲ ಇದೆ, ಇದರ ದುಪ್ಪಟ್ಟು ಸಾಲ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಯೋಚನೆ ಮಾಡಿ ಅರ್ಹ ವ್ಯಕ್ತಿಗೆ ಮತದಾನ ಹಾಕ್ಬೇಕು, ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಮತದಾನ ಮಾಡ್ಬೇಕು ಅಂತ ನಾನು ತಮ್ಮಲ್ಲಿ ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದ.